ವರದಿ ಶಾಂತಿನಾಥ್ ಜಿ ಮಗ್ದೂಮ್, SM9 ಟಿವಿ ಕನ್ನಡ. ಶ್ರೀ ಈಶ್ವರ್ ಖಂಡ್ರೆ ಅವರು ಶ್ರೀಯುತ ಈಶ್ವರ್ ಖಂಡ್ರೆ ಅವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರು ಹಾಗೂ ಬೀದರ್ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಶ್ರೀಯುತ ಆಸಿಫ್ ರಾಜು ಸೇಠ್ ಅವರು ಶಾಸಕರು ಬೆಳಗಾವಿ ಉತ್ತರ ಇವರು ಸನ್ಮಾನಿಸಬೇಕಾಗಿ ಕೋರುತ್ತೇನೆ. ಶ್ರೀಯುತ ಸತೀಶ್ ಲಾ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಬೆಳಗಾವಿ ಧಾರವಾಡ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಶ್ರೀ ಆಸಿಫ್ ರಾಜು ಸೇಠ್ ಅವರು ಶಾಸಕರು ಬೆಳಗಾವಿ ಉತ್ತರ ಇವರು ಸನ್ಮಾನಿಸಬೇಕಾಗಿ ಕೋರಲಾಗಿದೆ. ಈ ಪ್ರಗತಿ ಪರಿಶೀಲನೆಗೆ ಆಗಮಿಸಿರುವ ಮಾನ್ಯ ಲೋಕಸಭಾ ಸದಸ್ಯರುಗಳಿಗೆ, ಮಾನ್ಯ ವಿಧಾನಸಭಾ ಸದಸ್ಯರುಗಳಿಗೆ, ಮಾನ್ಯ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಎಲ್ಲರನ್ನೂ ಕೂಡ ಸಮಯದ ಅಭಾವದಿಂದ ವೈಯಕ್ತಿಕವಾಗಿ ಹೆಸರುಗಳನ್ನು ತೆಗೆದುಕೊಳ್ಳಲಾಗ್ತಿಲ್ಲ. ಅವರ ಸಹಕಾರವನ್ನು ಕೋರುತ್ತಾ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮುಂದುವರೆದು ಶ್ರೀಮತಿ ಶಾಲಿನಿ ರಜನೀಶ್ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇವರಿಗೂ ಸಹ ಈ ಸಭೆಗೆ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀಯುತ ತುಷಾರ್ ಗಿರಿನಾಥ್ ಸರ್ ಅವರು ಮುಖ್ಯಮಂತ್ರಿಯವರ ಅಪರ ಮುಖ್ಯ ಕಾರ್ಯದರ್ಶಿಗಳು ಇವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀಯುತ LK ಅತೀಕ್ ಸರ್ ಅವರು ಮಾನ್ಯ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರು ಇವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರಲಾಗ್ತಿದೆ. ಗೌರವ್ ಗುಪ್ತಾ ಸರ್ ಅವರು ಮಾನ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಇವರಿಗೂ ಕೂಡ ಸ್ವಾಗತವನ್ನು ಕೋರಲಾಗ್ತಿದೆ. ಶ್ರೀಯುತ ಹರ್ಷಗುಪ್ತಾ ಸರ್ ಅವರು ಪ್ರಜಾಸೇವೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಇವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಮಾನ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು, ಇಲಾಖಾ ಮುಖ್ಯಸ್ಥರು ಇಲ್ಲಿ ಹಾಜರಿದ್ದೀರಿ. ಅವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಮತ್ತೆ ಬೆಳಗಾವಿ ವಿಭಾಗದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ವಿಡಿಯೋ ಸಂವಾದದ ಮೂಲಕ ಬೆಂಗಳೂರಿನಿಂದ ಈ ಒಂದು ಸಭೆಗೆ ಜಾಯಿನ್ ಆಗ್ತಿರುವ ಎಲ್ಲ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರು, ಅಭಿವೃದ್ಧಿ ಆಯುಕ್ತರು, ನಿಗಮಗಳ ಮುಖ್ಯಸ್ಥರು ಇವರೆಲ್ಲರಿಗೂ ಕೂಡ ಸಭೆಗೆ ಸ್ವಾಗತವನ್ನು ಕೋರಲಾಗ್ತಿದೆ. ಅದೇ ರೀತಿ ವಿಭಾಗ ಮಟ್ಟದಕ್ಕೆ ಸಭೆಗೆ ಆಗಮಿಸಿರುವ ಜಿಲ್ಲಾಧಿಕಾರಿಗಳು, CEO ಅವರು, ಪೊಲೀಸ್ ಅಧೀಕ್ಷಕರು, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ವಿವಿಧ ಇಲಾಖೆಯ ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳಿಗೆ ಮತ್ತೆ ಹಾಜರಿರುವ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಕೂಡ ನಾನು ವಿಭಾಗ ಮಟ್ಟದ ಈ ಸಭೆಗೆ ಹೃದಯಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಸಭೆ ಮಾನ್ಯ ಮುಖ್ಯಮಂತ್ರಿಯವರ ನಿರ್ದೇಶನದ ಮೇರೆಗೆ ಮತ್ತೆ ಪ್ರಗತಿ ಪರಿಶೀಲನಾ ಸಭೆ ಆಗಿರೋದ್ರಿಂದ ದಯಮಾಡಿ ಸಂಬಂಧಿಸಿದವರು ಮತ್ತೆ ಆಹ್ವಾನಿತರು ಅಷ್ಟೇ ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ಯಾರು ಆಹ್ವಾನಿತರಲ್ಲದೆ ಇದ್ದವರು ದಯಮಾಡಿ ಸಭೆಯಿಂದ ನಿರ್ಗಮಿಸಬೇಕು ಅಂತ ಗೌರವಪೂರ್ವಕವಾದ ಕೋರಿಕೆಯನ್ನು ಹೇಳ್ತಾ ಮಾನ್ಯ ಮುಖ್ಯ ಕಾರ್ಯದರ್ಶಿಯವರು ಈ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನೆಗೆ ಸಭೆಗೆ ಸಂಬಂಧಪಟ್ಟಂತೆ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನ ಈಗ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಮಾನ್ಯ ಮುಖ್ಯ ಕಾರ್ಯದರ್ಶಿಯವರನ್ನು ಸ್ವಾಗತ ಕೊಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಹೊಸದಾಗಿ ರಾಜ್ಯದಲ್ಲಿ ರಚಿಸಿದ ಪ್ರಜಾ ಸೇವೆ ಇಲಾಖೆ ಮೂಲಕ ಪ್ರಪ್ರಥಮ ಸಭೆಯನ್ನು ಈಗಾಗಲೇ ಕಲಬುರಗಿಯಲ್ಲಿ ನಡೆಸಲಾಗಿದ್ದು, ಈ ಎರಡನೇ ಮಹತ್ವದ ವಿಭಾಗೀಯ ಸಭೆಯನ್ನು
ಇವತ್ತು ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಸಲಾಗುತ್ತಿದ್ದು, ಇನ್ನೊಮ್ಮೆ ಎಲ್ಲರನ್ನು ಸ್ವಾಗತಿಸುತ್ತಾ ಈ ಒಂದು ಸಭೆಯಲ್ಲಿ ಆಡಳಿತಕ್ಕೆ ಮಹತ್ವವಾದಂಥ ವಿಷಯಗಳನ್ನು ಪ್ರಸ್ತಾವನೆ ಆಗಲಿಕ್ಕಿದೆ. ಇದು ಪ್ರಪ್ರಥಮ ಒಂದು ನಾವು ಹೆಜ್ಜೆ ಮಾಡ್ತಾ ಇರೋದು, ಎಲ್ಲಿ ಅಧಿಕಾರಿಗಳು ಮತ್ತು ಜನ ಪ್ರತಿನಿಧಿಗಳು ಎಲ್ಲರೂ ಸೇರಿ ಈ ವಿಷಯಗಳ ಬಗ್ಗೆ ಚರ್ಚೆಯನ್ನ ನಡೆಸಲು ಮಾನ್ಯ ಮುಖ್ಯಮಂತ್ರಿಗಳು ಬಯಸಿರುತ್ತಾರೆ. ಅದರಿಂದ 8 ಮುಖ್ಯ ಇಲಾಖೆಗಳನ್ನ ಇವತ್ತು ಪರಿಶೀಲನೆ